ಹೇ ಗಾಯ್ಸ್, ಲರ್ನ್ ಔ ಟು ಡ್ರೆಸ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಶೇಪ್. ಹೇಗೆ ಅಂದರೆ ನಿಮ್ಮ ಬಾಡಿ ಶೇಪ್ ಪ್ರಕಾರ ನೀವು ಯಾವ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ಹೇಗೆ ಅಂದರೆ ಸುಮಾರು ಜನಕ್ಕೆ ಬಿಗ್ ಪ್ರಾಬ್ಲಮ್ ಏನಪ್ಪ ಅಂದರೆ ತುಂಬ ಜನಕ್ಕೆ ಅವ್ರ ಬಾಡಿ ಶೇಪ್ ಯಾವುದು ಅಂತ ಗೊತ್ತಿಲ್ಲ, ಅದೇ ಬಿಗ್ ಪ್ರಾಬ್ಲಮ್. ಅದನ್ನ ಹೇಗೆ ಮಾಡ್ಕೋಬೇಕಂತಲೇ ಹೇಳ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಟೇಪ್ ತೊಗೊಂಡ್ಬಿಟ್ಟು ಫಸ್ಟು ಇಲ್ಲಿಂದ ಇಲ್ಲಿಗೆ ಮೆಸರ್ ಮಾಡಿಕೊಂಡು, ಆಮೇಲೆ ಬೆಲ್ಲಿಕ್ಕಿಂತ 1 ಸೆಂಟಿಮೀಟರ್ ಕೆಳಗಡೆ ಮಾಡಿಕೊಂಡು, ಆಮೇಲೆ ತಿಕ್ ಪಾರ್ಟ್ ಏನಿದೆಯಲ್ಲ ಸೊಂಟದಕ್ಕಿಂತ ಕೆಳಗಡೆ ಅಲ್ಲೊಂದು ಮೆಜರ್ಮೆಂಟ್ ಮಾಡಿಕೊಂಡು, ಮೆಜರ್ಮೆಂಟ್ ಕ್ಯಾಲ್ಕುಲೇಷನ್ ಬರುತ್ತೆ ಅದರಲ್ಲಿ ಹಾಕಿ. ಅದರಲ್ಲಿ ಏನು ಗೊತ್ತಾಗುತ್ತೆ, ನಿಮ್ಮ ಬಾಡಿ ಶೇಪ್ ಯಾವುದಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದೆಲ್ಲ ಗೊತ್ತಾದ್ಮೇಲೆ ಏನು ಮಾಡಬೇಕಂದ್ರೆ ನಿಮ್ಮ ನೆಕ್ಸ್ಟ್ ಪಾರ್ಟ್ ಏನಂತ ಹೇಳ್ತೀನಿ. ಅದರಲ್ಲಿ ಏನು ಮಾಡಬೇಕಂದ್ರೆ ನಿಮ್ದು ಏನಾದ್ರು ವಿ ಶೇಪ್ ಇದ್ದರೆ ಏನು ಮಾಡಿ ಅಂದರೆ ಸಿಂಪಲ್ ಆಗಿ ಮತ್ತು ಫಿಟ್ ಆಗಿರೋ ಡ್ರೆಸ್ನ ಹಾಕೊಳ್ಳಿ. ಆ್ಯಂಡ್ ಓ ಬಂದರೆ ನಿಮ್ಮದು ಓ ಶೇಪಲ್ಲಿದ್ದರೆ ತುಂಬ ಏನು ಮಾಡೋಕ್ಕೋಗ್ಬೇಡಿ, ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡಿ, ಅದು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವೇನಾದರೂ ಎಕ್ಸೆಲ್ ಇದ್ದರೆ ಏನು ಮಾಡಿ ಗೊತ್ತಾ, ಎಕ್ಸ್ ಶೇಪಲ್ಲಿದ್ದರೆ ನೀವೇನು ಮಾಡಬೇಕು ಅಂದರೆ ಓವರ್ ಸೈಜ್ ಶರ್ಟ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಅದರಿಂದ ಹಾಕೊಳ್ಳೋದು ತುಂಬ ಲುಕ್ಕಾಗಿ ಕಾಣ್ತೀರಾ. ಆಮೇಲೆ ಲಾಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಐ ಶೇಪ್. ಐ ಶೇಪ್ ಏನಿದೆಯಲ್ಲ ತುಂಬ ಏನು ಸ್ಟಿಚ್ ಮಾಡ್ತಾರಲ್ಲ ಫ್ಯಾಕ್ಟ್ರಿಲೆಲ್ಲ, ಅವ್ರು ಏನು